ಹಾಯ್ ಫ್ರೆಂಡ್ಸ್, ಏನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಜೈಲ? ಯಾಕೆ? ಎರಡು ವಿಷಯಗಳಿದೆ. ಒಂದು ಒಳ್ಳೆ ವಿಷಯ, ಒಂದು ಕೆಟ್ಟ ವಿಷಯ. ಯಾವುದನ್ನ ಹೇಳೋದು? ಫಸ್ಟ್ ಕೆಟ್ಟ ವಿಷಯದಿಂದನೇ ಬರೋಣ. ಏನಂತಂದ್ರೆ, ದ ಡಿಜಿಟಲ್ ಮೀಡಿಯಾ ಪಾಲಿಸಿ 2024 ಅನ್ನೋ ಒಂದು ಹೊಸ ಕಾಯ್ದೆ ಜಾರಿಗೆ ಬಂದಿದೆ. ಈ ರೂಲ್ಸಿನ ಕೆಳಗೆ ನೀವು ಎಷ್ಟು ಜನ ಬೇಕಾದ್ರೂ ಫಾಲೋ ಮಾಡೋರಾಗಿರ್ಬೋದು, ಅದು ಅವ್ರಿಗೆ ಬೇಕಿಲ್ಲ. ಆದರೆ ನೀವು ಪಾಲಿಟಿಕ್ಸ್ ಬಗ್ಗೆ, ದೇಶದ ಬಗ್ಗೆ ಮತ್ತೆ ಸರ್ಕಾರದ ಬಗ್ಗೆ ಯಾವುದಾದ್ರೂ ಒಂದು ಸಣ್ಣ ತಪ್ಪು ಸ್ಟೋರಿ ಹಾಕಿದ್ರು ನಿಮಗೆ ಜೈಲು. ಅದು 3 ತಿಂಗಳಿಂದ ಲೈಫ್ ಟೈಮ್ ಬೇಕಾದ್ರೂ ಇರ್ಬೋದು. ಅದು ನೆಕ್ಸ್ಟ್ ನಿಮ್ದು ಯಾವುದೇ ಅಕೌಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ನಾರ್ಮಲ್ ಪಬ್ಲಿಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಇದರಲ್ಲಿ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಎಷ್ಟು ಜನ ಬೇಕಾದ್ರೂ ಫಾಲೋ ಮಾಡಿ, ಅದು ಬೇಕಿಲ್ಲ. ಅದಕ್ಕಂತಾನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದಿದೆ. ಅದ್ರ ಕೆಳಗೆ ನೀವು ಸ್ಟೋರಿ ಹಾಕಬೇಕು ಅನ್ನೋದು ಈಗ ರೂಲ್ಸ್. ಅದನ್ನ ಮೀರಿ ನೀವು ಹಾಕಿದ್ರೆ ನಿಮಗೆ ಜೈಲು. ಅದು ಯಾವ್ಯಾವ ರೂಲ್ಸ್ ಅಂತ ಈಗ ಒಂದೊಂದಾಗಿ ನೋಡೋಣ. ಅಟ್ ದ ಸೇಮ್ ಟೈಮ್ ನೀವು ಏನಾದ್ರೂ ದೇಶದ್ದು ಯಾವ ರೂಲ್ಸ್ ತಂದ್ರೂ ಸರಿ ಶಬಾಷ್ ಅಂತ ಹೇಳಿ ನೀವು ಮಾಡೋರಾಗಿದ್ರೆ ನಿಮ್ಗೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಅದು ಹೆಂಗಂದ್ರೆ, ನೀವು ಅದನ್ನ ಅವ್ರು ಹಾಕೋದನ್ನ ನೀವು ಸ್ಟೋರಿ ಹಾಕೋದು, ಅವ್ರು ಕೊಟ್ಟಿರೋ ರೂಲ್ಸ್ ಅನ್ನ ನೀವು ಸ್ಟೋರಿ, ಸ್ಟೇಟಸ್ ಮತ್ತೆ ಶೇರ್ ಮಾಡೋದು, ಪೋಸ್ಟ್ ಹಾಕೋದು, ಆ ರೀತಿ ಇದ್ರೆ ನಿಮ್ಗೂ ದುಡ್ಡು ಬರುತ್ತೆ. ಗವರ್ಮೆಂಟ್ ಯಾವ ರೂಲ್ಸ್ ತಂದ್ರೂ ಸರಿ ಎಲ್ಲ ಪಾಸಿಟಿವ್ ಶಬಾಷ್ ಅಂತೇಳಿ ಮಾಡೋರಾಗಿದ್ರೆ ನಿಮ್ಗೂ ಸರ್ಕಾರದಿಂದ ದುಡ್ಡು ಬರುತ್ತೆ. ಆ ಕಡೆ ನೀವು ನೆಗೆಟಿವ್ ಆಗಿ ಹಾಕಿದ್ರೆ ಜೈಲಿಗೆ ಹಾಕೋರು, ಈ ಕಡೆ ನೀವು ಪಾಸಿಟಿವ್ ಆಗಿ ಹಾಕಿದ್ರೆ ನಿಮ್ಗೆ ಅಮೌಂಟು ಕೊಡ್ತಿದ್ದಾರೆ. ಅದ್ ಹೆಂಗಂತ ಈಗ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಅದ್ ಎಷ್ಟಿರ್ಬಹುದು ಅವ್ರು ಕೊಡೋ ಅಮೌಂಟ್ ಅಂತ ನಿಮ್ಗೆ ಒಂದು ಗೆಸ್ಸಿಂಗ್ ಅಲ್ಲಿ ಹೇಳ್ಬೋದಾ? 2 ಲಕ್ಷದಿಂದ 8 ಲಕ್ಷವರೆಗೆ ತಿಂಗಳಿಗೆ ಕೊಡ್ತಿದ್ದಾರೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಇದು ಈಗ ಜಾರಿಯಾಗಿರೋದು ಉತ್ತರ ಪ್ರದೇಶದ ಕಡೆ. ಸೊ ನಮ್ ಕಡೆ ಆದಷ್ಟು ಬೇಗ ಬರ್ಬೋದು. ಸೊ ಅದಕ್ಕೆ ನಾವು ಇವಾಗಲೇ ಪ್ರಿಪೇರ್ ಆಗಿರ್ಬೇಕಲ್ಲ. ಸೊ ಅದಕ್ಕೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾಕಂದ್ರೆ ಈ ರೀತಿ ಎಲ್ಲ ನಡೀತಿದ್ಯಾ, ಹಿಂಗೂ ಬರುತ್ತಾ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹಂಗೆ ವಿಡಿಯೋನ ನೋಡಿ. ಈಗ ಫಸ್ಟ್ ವಿಷಯ, ದ ಡಿಜಿಟಲ್ ಮೀಡಿಯಾ ಪಾಲಿಸಿ 2024 ಅನ್ನೋ ಒಂದು ಪಾಲಿಸಿನ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಪಾಸ್ ಮಾಡಿದ್ದಾರೆ, ಆಲ್ರೆಡಿ ಇಂಪ್ಲಿಮೆಂಟೆಡ್. ಈ ರೂಲ್ಸ್ನ ಕೆಳಗೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಆಲ್ರೆಡಿ ಈಗ ಎಲ್ಲರೂ ಡಿಜಿಟಲ್ ಮೀಡಿಯಾಗೆ ಬಂದ್ಬಿಟ್ಟಿದ್ವಿ. ಫಸ್ಟ್ ಎಲ್ಲ ಸ್ಯಾಟಲೈಟ್ ಮೀಡಿಯಾ ಇತ್ತು, ಟಿವಿ, ಮೂವೀಸ್, ಆ ರೀತಿ ಇತ್ತು. ಈಗ ಎಲ್ಲರೂ ಆಲ್ರೆಡಿ ಡಿಜಿಟಲ್ ಮೀಡಿಯಾ ಒಳಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೇಗಿದ್ರು ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಅಂತ ಈಗ ಈ ಸೋಷಿಯಲ್ ಮೀಡಿಯಾದಲ್ಲೇ ಆಲ್ಮೋಸ್ಟ್ ಎಲ್ಲರೂ ಇರೋದು. ಸೊ ಇದಕ್ಕಂತಲೇ ತಕ್ಕ ಯಾವುದಾದ್ರೂ ರೂಲ್ಸ್ ಲಾ ತರಬೇಕಂತ ಗೌರ್ಮೆಂಟ್ ಈಗ ಇದನ್ನ ಜಾರಿ ತಂದಿದೆ ಉತ್ತರ ಪ್ರದೇಶದ ಕಡೆ. ಆ ರೂಲ್ಸ್ ಅನ್ನ ನಾನು, ನೀನು, ಯಾರಾದ್ರೂ ಸರಿ ಎಲ್ಲರೂ ಯಾರು ಮೀರಿದ್ರು ಆಕ್ಷನ್ ತಗೋಬೇಕು ಅಂತ ಇದನ್ನ ಜಾರಿ ತಂದಿರೋದು. ನೀವು ನಾನು ಅಂತ ಹೇಳ್ತಿರೋದು ಈಗ ಇಲ್ಲಿಗೆ ಜಾರಿ ಬಂದಿಲ್ಲ, ಆದ್ರೆ ಬಂದ್ರೆ ಈಗ ಉತ್ತರ ಪ್ರದೇಶಕ್ಕೆ ಬಂದಿರೋದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೇಗ ಬರ್ಬೋದು. ನೀವು ಇದನ್ನು ಜಾರಿಗೆ ಬಂದ್ಮೇಲೆ ನೀವು ಇದನ್ನು ನಿಮಗೆ ಹಣ ಬರೋ ರೀತಿ ಉಪಯೋಗಿಸ್ಕೋತೀರಾ ಅಂದರೆ, ನಿಮಗೆ ಇನ್ಸ್ಟಾಗ್ರಾಮಿಂದ 3 ಲಕ್ಷ, ಫೇಸ್ಬುಕ್ಕಿಂದ 4 ಲಕ್ಷ, ಯೂಟ್ಯೂಬಿಂದ 8 ಲಕ್ಷ, ಟ್ವಿಟರಿಂದ 5 ಲಕ್ಷ, ಇಷ್ಟುವರೆಗೆ ನಿಮಗೆ ಮಂತ್ಲಿ ಇನ್ಕಮ್ ಬರ್ಸ್ಬೋದು. ವರ್ಷಕ್ಕೆ ಹಂಗು ಹಿಂಗು ಲೆಕ್ಕ ಮಾಡಿದ್ರೆ 2.4 ಕೋಟಿ ಬರುತ್ತೆ. ಅಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದು ಏನಂದರೆ, ಒಂದು ವರ್ಷಕ್ಕೆ ಮಿನಿಮಮ್ ನೀವು 2 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಿರಬೇಕು. 6 ತಿಂಗಳು ಇದೆಲ್ಲ ಇಲ್ಲ, ಲಾಸ್ಟು 2 ಇಯರ್ಸ್ ಆಗಿ ನೀವು ಸೋಷಿಯಲ್ ಮೀಡಿಯಾಲಿದ್ದರೆ, ಮಾಮೂಲಿ ಎಲ್ಲ ಇರ್ತಾರೆ, ಸೊ ಗೊತ್ತಿರೋದೆ. ಸೊ ಅದಕ್ಕೆ ಅದೇನೂ ಪ್ರಾಬ್ಲಮ್ ಇಲ್ಲ. ಮತ್ತು 6 ಮಂತ್ದು ನೀವು ಸೋಷಿಯಲ್ ಮೀಡಿಯಾದ ರಿಪೋರ್ಟ್ ನೀವು ಕೊಡಬೇಕು ಅವರಿಗೆ. ಈ ರೀತಿ ಎಷ್ಟು ವರ್ಕ್ ಆಗಿದೆ, ಎಷ್ಟು ಟ್ರೆಂಡಿಂಗಲ್ಲಿ ಹೋಗಿದ್ದೀರಾ, ಏನು ವರ್ಕ್ ಮಾಡಿದ್ದೀರಾ, ಅದನ್ನು 6 ಮಂತ್ದು 6th ಮಂತ್ದು ನೀವು ಅವರಿಗೆ ರಿಪೋರ್ಟ್ ಮಾಡಬೇಕು. ಮತ್ತು ಅದೆಲ್ಲ ನೀವು ಕೊಟ್ಟ ಮೇಲೆ ಮತ್ತು ನಿಮ್ಮದು ಒಂದು ಪತ್ರ, ನಮಗೆ ಒಪ್ಪಿಗೆ ಇದೆ, ನಾವು ಇದನ್ನು ನಾವೇ ಮಾಡ್ತಿದ್ದೀವಿ, ನಾವೇ ಒಪ್ಕೊಂಡು ಅಂತ ಒಂದು ಪತ್ರ, ಅದನ್ನು ಸಹ ಕೊಡಬೇಕು. ಅದೆಲ್ಲ ನೀವು ಅವರಿಗೆ ತಲುಪಿಸಿದ ಮೇಲೆ ಮತ್ತು ಅವರು ಪೊಲೀಸವ್ರಿಗೆ ಕಳಿಸ್ತಾರೆ. ನಿಮ್ಮ ಪಕ್ಕದ ನಿಮ್ಮ ಊರಲ್ಲಿರೋ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಅವ್ರು ಕಳಿಸ್ತಾರೆ. ಆಗ ಅವರು ಬಂದು ವೆರಿಫೈ ಮಾಡ್ತಾರೆ ನಿಮ್ಮ ಮೇಲೆ ಯಾವುದು ಕಂಪ್ಲೇಂಟ್ ಮೋಸ್ಟ್ಲಿ ಇದ್ದಾರಲ್ಲ. ಸೊ ಒಂದು ವೆರಿಫೈ ಮಾಡಿದ್ಮೇಲೆ ಅವರು ನಿಮ್ಮನ್ನು ಆ ಟೀಮ್ ಲಿಸ್ಟಿಗೆ, ಸೊ ಅದಕ್ಕೆ ಸೇರಿಸ್ಕೋತಾರೆ. ಒಂದು ವೇಳೆ ನಿಮ್ಮ ಮೇಲೆ ಯಾವುದೋ ಕಂಪ್ಲೇಂಟ್ ಇದ್ದು ವೆರಿಫೈ ಏನಾದರೂ ಆಗಿದ್ದರೆ ನಿಮಗೆ ಮತ್ತೆ ಆ ಪ್ಲ್ಯಾನು ಆ್ಯಕ್ಟಿವ್ ಇಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ಅದು ಕ್ಯಾನ್ಸಲ್ ಆದಮೇಲೆ ಮತ್ತೆ ಅದು ಆ್ಯಕ್ಟಿವೇ ಇಲ್ಲ ಅನ್ನೋದು ಪರಿಸ್ಥಿತಿ. ಮತ್ತು
ನೀವು ಗೌರ್ಮೆಂಟ್ ಬಗ್ಗೆ ಅದು ಇದಂತ ಮಾತಾಡಂಗಿಲ್ಲ. ನೀವೇ ಹಿಂಗೆ ಅಂತ ಮಾತಾಡಿದ್ರು ಅವ್ರು ದುಡ್ಡು ಕೊಡೋದಿಲ್ಲ. ಅವ್ರು ಹೇಳ್ತಾರೆ ನಿಮಗೆ, ನೀವು ಈ ವಿಷಯನ ಫುಲ್ ಫೇಮಸ್ ಆಗಿ ಹೇಳಿ, ಗ್ರೇಟ್ ಆಗಿ ಹೇಳಿ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಅದಾದ್ಮೇಲೆ ಆ ವಿಷಯನ ನೀವು ಅವ್ರಿಗೆ ಹೇಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ವೈರಲ್ ಮಾಡಬೇಕು. ಆಗ ನಿಮಗೆ ದುಡ್ಡು ಬರೋದು. ನೀವೇ ನಿಮ್ಮ ಪಾಡಿಗೆ ಯಾವುದೋ ಒಂದು ವಿಷಯನ ತಗೋಬಿಟ್ಟು ಹೇಳಿದ್ರೆ ಬರಲ್ಲ. ನಿಮ್ಗೇನಾದರೂ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ 1000 ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಇದ್ದರೆ ನೀವು ತಿಂಗಳಿಗೆ 1,00,000ವರೆಗೆ ಸಂಪಾದನೆ ಮಾಡ್ಬೋದು. ಏನಿಲ್ಲ, ಜಸ್ಟು ಅವರು ಕೊಡೋ ನ್ಯೂಸ್ನ ನೀವು ಸ್ಟೋರಿ ಹಾಕಬೇಕು ಮತ್ತು ಪೋಸ್ಟ್ ಹಾಕಬೇಕು ಅಷ್ಟೇ. ದೊಡ್ಡ ಅಪ್ಡೇಟ್ಸ್ ಎಲ್ಲ ಏನಿಲ್ಲ. ಮತ್ತು ಹೇಗಂದರೆ, ಈಗ ಒಂದು ಬಸ್ ಹೊಸದಾಗಿ ನಾವು ಇಷ್ಟು ಬಸ್ ಬಿಡ್ತಿದ್ದೀವಿ, ಮತ್ತು ಇಲ್ಲಿ ಈ ಜಾಗದಲ್ಲಿ ನಾವು ಇದನ್ನು ಕಟ್ಕೊಟ್ಟಿದ್ದೀವಿ, ಫ್ರೀಯಾಗಿ ಮಕ್ಕಳಿಗೆ ಇದನ್ನು ಕೊಟ್ಟಿದ್ದೀವಿ ಅಂತ ಯಾವುದಾದ್ರೂ ವಿಷಯ ಹೇಳ್ತಾರಲ್ಲ, ಅದನ್ನು ನೀವು ಪಬ್ಲಿಸಿಟಿ ಮಾಡಬೇಕು ಅಷ್ಟೇ. ನಿಮ್ಮ ಕೆಲಸ ಏನಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ತಿಂಗಳಿಗೆ 1,00,000. ನಿಮಗೇನಾದರೂ 10,000ದಿಂದ 1,00,000ವರೆಗೆ ಫಾಲೋವರ್ಸ್ ಇದ್ದರೆ ನೀವು ಸುಮಾರು 3,00,000ದಿಂದ 5,00,000ವರೆಗೆ ಸಂಪಾದನೆ ಮಾಡ್ಬೋದು ತಿಂಗಳಿಗೆ. ನಿಮಗೇನಾದರೂ ಮಿಲಿಯನ್ ಲೆಕ್ಕದಲ್ಲಿ 1 ಮಿಲಿಯನ್, 2 ಮಿಲಿಯನ್, ಅದೆಷ್ಟು ಮಿಲಿಯನ್ ಬೇಕಾದ್ರೂ ಇರ್ಬೋದು, ಅಷ್ಟು ಫಾಲೋವರ್ಸ್ ಇದ್ದರೆ ನೀವು ಸುಮಾರು 5,00,000ದಿಂದ 8,00,000ವರೆಗೆ ಸಂಪಾದನೆ ಮಾಡ್ಬೋದು. ಈಗ ನಾವು ಡ್ಯಾಂಜರ್ ಝೋನ್ ಒಳಗಡೆ ಬರೋಣ. ಯಾವುದು ಪ್ರಾಬ್ಲಮ್ ಅಂತ ಹೇಳಿದ್ವಲ್ಲ, ಕೆಟ್ಟ ವಿಷಯ ಅಂತ, ಅಲ್ಲಿಗೆ ಬರೋಣ. ಆಲ್ರೆಡಿ ಈಗ ನಾವು ಮಾತಾಡಿದ್ದೇ ಆಲ್ಮೋಸ್ಟ್ ಕೆಟ್ಟ ವಿಷಯನೇ, ಸೊ ಅದ್ರ ಬಗ್ಗೆ ಮತ್ತೆ ಬರ್ತೀನಿ. ಆದರೆ ಈಗ ನಿಜವಾದ ಡ್ಯಾಂಜರ್ ಝೋನ್ ಒಳಗಡೆ ಹೋಗೋಣ. ಹೆಂಗಂದರೆ, ಈಗ ಅವ್ರು ಕೊಟ್ಟಿರೋ ರೂಲ್ಸ್, ಈಗ ನಿನ್ನ 15 ಪೋಸ್ಟ್ ಹಾಕೋದಕ್ಕೆ ಹೇಳ್ತಾರೆ, 15 ಸ್ಟೋರಿ ಹಾಕೋದಕ್ಕೆ ಹೇಳ್ತಾರೆ. ನೀನೇನಾದ್ರು ಮಿಸ್ ಮಾಡಿದ್ರೆ, ಏನಾದ್ರು ತಪ್ಪು ಮಾಡಿದರೆ ನಿನ್ನ ಆವಾಗಲೇ ಆ ಟೀಮ್ ಲಿಸ್ಟಿಂದ ರಿಮೂವ್ ಮಾಡ್ತಾರೆ. ಮತ್ತು ಇದರಲ್ಲಿ ಮುಖ್ಯವಾದ ವಿಷಯ, ನೀವು ಯಾರು ಮನಸ್ಸಾದ್ರೂ ನೋಯಿಸೋ ರೀತಿ, ಅದು ಆ ರೀತಿ ಮಾತಾಡಿದರೆ ನಿಮ್ಮನ್ನ ಆಗ ಜೈಲಿಗೂ ಹಾಕ್ತಾರೆ. ಸೊ ನೀವು ಅದು ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ನೀವು ಮಾತಾಡೋದ್ರಲ್ಲೂ ಬೈ ಮಿಸ್ ಆದರೆ ನಿಮ್ಮನ್ನು ಅದಕ್ಕೂ ಜೈಲಿಗೆ ಹಾಕ್ತಾರೆ. ಸೊ ಅದು ಮುಖ್ಯವಾದ ಡ್ಯಾಂಜರ್ ಝೋನು, ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಈಗ ನೀವು ಆ ಟೀಮಲ್ಲಿ ಸೇರಿ ತಪ್ಪು ಮಾಡಿದ್ರೆ ಹಿಂಗೆ, ಒಂದು ವೇಳೆ ನೀವು ಆ ಟೀಮಲ್ಲಿ ಸೇರಲಿಲ್ಲ, ನೀವು ಪಬ್ಲಿಕ್, ನಾರ್ಮಲ್ ಪಬ್ಲಿಕ್ ಮೆಂಬರ್ ಆಗಿಲ್ಲ ನೀವು ಅದರಲ್ಲಿ, ಆಗ ನೀವು ತಪ್ಪು ಮಾಡಿದ್ರೆ, ಒಂದು ದೇಶ ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಈಗ ತಪ್ಪಿದೆ ಹಾಗಂತ ನೀವು ಕೊರೆ ಹೇಳೋದು, ಮತ್ತು ಏನಾದ್ರು ತಪ್ಪು ಮೀಮ್ಸ್ ಹಾಕೋದು, ಪೋಸ್ಟ್ ಹಾಕೋದು ಮಾಡಿದ್ರೆ, ಅವರಿಗೆ ತಪ್ಪಂತ ಅನ್ನಿಸಿದ್ರೆ ನಿಮ್ಮನ್ನ ಆಗ ಅರೆಸ್ಟ್ ಮಾಡ್ತಾರೆ. ಮತ್ತು 3 ತಿಂಗಳಿಂದ 3 ಮಂತ್ಸಿಂದ ಲೈಫ್ ಟೈಮ್ ಗಂಟ ನಿಮ್ಮನ್ನು ಜೈಲಲ್ಲಿ ಇಡೋದಕ್ಕೆ ಚಾನ್ಸ್ ಇದೆ. ನೀವು ಎಲ್ಲಿ ಆ್ಯಂಟಿ ಇಂಡಿಯನ್, ಆ್ಯಂಟಿ ನ್ಯಾಷನಲ್ ಅಂತ ನೀವು ಎಲ್ಲಿ ಯೂಸ್ ಮಾಡಿದ್ರು, ಆ್ಯಂಟಿ ಇಂಡಿಯನ್ ಅಲ್ಲ, ಆ್ಯಂಟಿ ನ್ಯಾಷನಲ್ ಅಂತ ನೀವೆಲ್ಲಾದರೂ ಯೂಸ್ ಮಾಡಿದ್ರು, ಅಲ್ಲಿ ಯಾವ ಆ್ಯಂಟಿ ನ್ಯಾಷನಲ್ ಅಂತ ಎಲ್ಲಿ ಪಕ್ಕ ಹೇಳಿಲ್ಲ, ನೀವು ಯಾವ ಆ್ಯಂಟಿ ನ್ಯಾಷನಲ್ ಅಂತ ಹೇಳಿದ್ರು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಚಾನ್ಸ್ ಇದೆ. ಪಕ್ಕ ಅವರು ಇದೇ ಆ್ಯಂಟಿ ನ್ಯಾಷನಲ್ ಅಂತ ಹೇಳೋದು, ಹಿಂಗೆ ಹೇಳಿದರೆ ಮಾತ್ರ ಅರೆಸ್ಟ್ ಮಾಡ್ತೀವಿ ಅಂತ ಅಲ್ಲ. ನೀವು ಆ್ಯಂಟಿ ನ್ಯಾಷನಲ್ ಅಂತ ಯೂಸ್ ಮಾಡಿದರೆ 3 ವರ್ಷದಿಂದ ಸುಮಾರು 5 ವರ್ಷ ಗಂಟ ನಿಮ್ಮನ್ನ ಜೈಲಿಗೆ ಹಾಕೋದು ಚಾನ್ಸಸ್ ಇದೆ. ಸೊ ಅದರಿಂದ ಈಗ ನೀವು ನಿಮಗೆ ಪಾಸಿಟಿವ್ ಆಗಿ ಮಾಡ್ಕೋಬೇಕಂತ ನೀವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋದ್ರು ಅಲ್ಲೂ ಜೈಲು, ನೀವು ಅವರಿಗೆ ತಪ್ಪಾಗಿ ಹೇಳೋಕ್ಕೆ ಹೋದ್ರೂ ಜೈಲು. ಸೊ ಅದಕ್ಕೆ ನೀವು ಹೆಂಗೆ ಮಾಡಿದ್ರು ಅದು ನಿಮಗೆ ಡ್ಯಾಂಜರ್ ಝೋನೇ. ಸೊ ಅದಕ್ಕೆ ಎಲ್ಲರೂ ಹುಷಾರಾಗಿರಿ. ಮತ್ತು ಈ ಪ್ಲ್ಯಾನ್ ಬಂದರೆ ನಿಮ್ಗೆ ಹೆಂಗೆ ಯೂಸ್ ಮಾಡ್ಕೋಬೇಕು ಹಂಗೆ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟಿಗೆ ಯೂಸ್ ಮಾಡ್ಕೊಬಿಟ್ಟು ಪ್ರಾಬ್ಲಮ್ ಸಿಕ್ಕಾಕೋದಲ್ಲ. ಒಂದು ವೇಳೆ ಜಾರಿಗೆ ಬಂದರೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.